ಕೇಳುತ್ತಿದೆ ವಿಮಾ ಪರಿಹಾರ ಋಣ. 2,400 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಹಣ ಅನ್ವಯ ಈಗ ಪ್ರತಿ ಪ್ರಯಾಣಿಕರಿಗೂ 1.28.821 ಎಸ್ಟಿಆರ್ ಅಂಕ ಇದೆ. ಅಂದ್ರೆ ಇದನ್ನ ಡಾಲರ್ ಲೆಕ್ಕದಲ್ಲಿ ಕನ್ವರ್ಟ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ 1.71 ಲಕ್ಷ ಅಮೆರಿಕನ್ ಡಾಲರ್ ಪರಿಹಾರ ಕೊಡಬೇಕಿದೆ. ಅಂದ್ರೆ ಭಾರತೀಯ ರೂಪಾಯಿ ಮೌಲ್ಯದಲ್ಲಿ ಸಾವನ್ನಪ್ಪಿದ ಪ್ರತಿ ಪ್ರಯಾಣಿಕರಿಗೂ 1.47 ಕೋಟಿ ರೂಪಾಯಿ ಪರಿಹಾರ ಲೆಕ್ಕ. ಅಂದ್ರೆ 242 ಪ್ರಯಾಣಿಕರಿಗೆ 354 ಕೋಟಿ ರೂಪಾಯಿಗೂ ಹೆಚ್ಚು ಪರಿಹಾರ. ಸದ್ಯದ ಅಂದಾಜಿನ ಪ್ರಕಾರ ವಿಮಾನಕ್ಕಾದ ಫಿಸಿಕಲ್ ಲಾಸ್ 90 ದಶಲಕ್ಷ ಡಾಲರ್ನಿಂದ ಹಿಡಿದು 250 ದಶಲಕ್ಷ ಡಾಲರ್. ಅಂದ್ರೆ ಇದೇ 2,100 ಕೋಟಿ ರೂಪಾಯಿಗೂ ಹೆಚ್ಚು. ಇದಲ್ಲದೆ ಹೊರಗೆ ನಾಶವಾದ ಹಾಸ್ಟೆಲ್ ಬಿಲ್ಡಿಂಗ್ ಸೇರಿದಂತೆ ಸುತ್ತಮುತ್ತ ಕಟ್ಟಡಗಳಿಗೆ ಆದ ಹಾನಿ ಪ್ರಮಾಣವು ಗಣನೆಗೆ ತೆಗೆದುಕೊಳ್ಳಬೇಕಿದೆ. ಇವೆಲ್ಲವನ್ನ ಕೂಡಿದ್ರೆ ವಿಮಾ ಕಂಪನಿಗಳು ಕೊಡಬೇಕಾದ ವಿಮಾ ಪರಿಹಾರ 2,400 ಕೋಟಿ ರೂಪಾಯಿ ದಾಟಲಿದೆ. ಗಗನಕ್ಕೇರುತ್ತಿದೆ ವಿಮಾ ಪರಿಹಾರ ಋಣ. 2,400 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಹಣ ಅನ್ವಯ ಈಗ ಪ್ರತಿ ಪ್ರಯಾಣಿಕರಿಗೂ 1.28.821 ಎಸ್ಟಿಆರ್ ಅಂಕ ಇದೆ. ಅಂದ್ರೆ ಇದನ್ನ ಡಾಲರ್ ಲೆಕ್ಕದಲ್ಲಿ ಕನ್ವರ್ಟ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ 1.71 ಲಕ್ಷ ಅಮೆರಿಕನ್ ಡಾಲರ್ ಪರಿಹಾರ ಕೊಡಬೇಕಿದೆ. ಅಂದ್ರೆ ಭಾರತೀಯ ರೂಪಾಯಿ ಮೌಲ್ಯದಲ್ಲಿ ಸಾವನ್ನಪ್ಪಿದ ಪ್ರತಿ ಪ್ರಯಾಣಿಕರಿಗೂ 1.47 ಕೋಟಿ ರೂಪಾಯಿ ಪರಿಹಾರ ಲೆಕ್ಕ. ಅಂದ್ರೆ 242 ಪ್ರಯಾಣಿಕರಿಗೆ 354 ಕೋಟಿ ರೂಪಾಯಿಗೂ ಹೆಚ್ಚು ಪರಿಹಾರ. ಸದ್ಯದ ಅಂದಾಜಿನ ಪ್ರಕಾರ ವಿಮಾನಕ್ಕಾದ ಫಿಸಿಕಲ್ ಲಾಸ್ 90 ದಶಲಕ್ಷ ಡಾಲರ್ನಿಂದ ಹಿಡಿದು 250 ದಶಲಕ್ಷ ಡಾಲರ್. ಅಂದ್ರೆ ಇದೇ 2,100 ಕೋಟಿ ರೂಪಾಯಿಗೂ ಹೆಚ್ಚು. ಇದಲ್ಲದೆ ಹೊರಗೆ ನಾಶವಾದ ಹಾಸ್ಟೆಲ್ ಬಿಲ್ಡಿಂಗ್ ಸೇರಿದಂತೆ ಸುತ್ತಮುತ್ತ ಕಟ್ಟಡಗಳಿಗೆ ಆದ ಹಾನಿ ಪ್ರಮಾಣವು ಗಣನೆಗೆ ತೆಗೆದುಕೊಳ್ಳಬೇಕಿದೆ. ಇವೆಲ್ಲವನ್ನ ಕೂಡಿದ್ರೆ ವಿಮಾ ಕಂಪನಿಗಳು ಕೊಡಬೇಕಾದ ವಿಮಾ ಪರಿಹಾರ 2,400 ಕೋಟಿ ರೂಪಾಯಿ ದಾಟಲಿದೆ. ಗಗನಕ್ಕೇರುತ್ತಿದೆ ವಿಮಾ ಪರಿಹಾರ ಋಣ. 2,400 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಹಣ ಅನ್ವಯ ಈಗ ಪ್ರತಿ ಪ್ರಯಾಣಿಕರಿಗೂ 1.28.821 ಎಸ್ಟಿಆರ್ ಅಂಕ ಇದೆ. ಅಂದ್ರೆ ಇದನ್ನ ಡಾಲರ್ ಲೆಕ್ಕದಲ್ಲಿ ಕನ್ವರ್ಟ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ 1.71 ಲಕ್ಷ ಅಮೆರಿಕನ್ ಡಾಲರ್ ಪರಿಹಾರ ಕೊಡಬೇಕಿದೆ. ಅಂದ್ರೆ ಭಾರತೀಯ ರೂಪಾಯಿ ಮೌಲ್ಯದಲ್ಲಿ ಸಾವನ್ನಪ್ಪಿದ ಪ್ರತಿ ಪ್ರಯಾಣಿಕರಿಗೂ 1.47 ಕೋಟಿ ರೂಪಾಯಿ ಪರಿಹಾರ ಲೆಕ್ಕ. ಅಂದ್ರೆ 242 ಪ್ರಯಾಣಿಕರಿಗೆ 354 ಕೋಟಿ ರೂಪಾಯಿಗೂ ಹೆಚ್ಚು ಪರಿಹಾರ. ಸದ್ಯದ ಅಂದಾಜಿನ ಪ್ರಕಾರ ವಿಮಾನಕ್ಕಾದ ಫಿಸಿಕಲ್ ಲಾಸ್ 90 ದಶಲಕ್ಷ ಡಾಲರ್ನಿಂದ ಹಿಡಿದು 250 ದಶಲಕ್ಷ ಡಾಲರ್. ಅಂದ್ರೆ ಇದೇ 2,100 ಕೋಟಿ ರೂಪಾಯಿಗೂ ಹೆಚ್ಚು. ಇದಲ್ಲದೆ ಹೊರಗೆ ನಾಶವಾದ ಹಾಸ್ಟೆಲ್ ಬಿಲ್ಡಿಂಗ್ ಸೇರಿದಂತೆ ಸುತ್ತಮುತ್ತ ಕಟ್ಟಡಗಳಿಗೆ ಆದ ಹಾನಿ ಪ್ರಮಾಣವು ಗಣನೆಗೆ ತೆಗೆದುಕೊಳ್ಳಬೇಕಿದೆ. ಇವೆಲ್ಲವನ್ನ ಕೂಡಿದ್ರೆ ವಿಮಾ ಕಂಪನಿಗಳು ಕೊಡಬೇಕಾದ ವಿಮಾ ಪರಿಹಾರ 2,400 ಕೋಟಿ ರೂಪಾಯಿ ದಾಟಲಿದೆ. ಗಗನಕ್ಕೇರುತ್ತಿದೆ ವಿಮಾ ಪರಿಹಾರ ಋಣ. 2,400 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಹಣ ಅನ್ವಯ ಈಗ ಪ್ರತಿ ಪ್ರಯಾಣಿಕರಿಗೂ 1.28.821 ಎಸ್ಟಿಆರ್ ಅಂಕ ಇದೆ. ಅಂದ್ರೆ ಇದನ್ನ ಡಾಲರ್ ಲೆಕ್ಕದಲ್ಲಿ ಕನ್ವರ್ಟ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ 1.71 ಲಕ್ಷ ಅಮೆರಿಕನ್ ಡಾಲರ್ ಪರಿಹಾರ ಕೊಡಬೇಕಿದೆ. ಅಂದ್ರೆ ಭಾರತೀಯ ರೂಪಾಯಿ ಮೌಲ್ಯದಲ್ಲಿ ಸಾವನ್ನಪ್ಪಿದ ಪ್ರತಿ ಪ್ರಯಾಣಿಕರಿಗೂ 1.47 ಕೋಟಿ ರೂಪಾಯಿ ಪರಿಹಾರ ಲೆಕ್ಕ. ಅಂದ್ರೆ 242 ಪ್ರಯಾಣಿಕರಿಗೆ 354 ಕೋಟಿ ರೂಪಾಯಿಗೂ ಹೆಚ್ಚು ಪರಿಹಾರ. ಸದ್ಯದ ಅಂದಾಜಿನ ಪ್ರಕಾರ ವಿಮಾನಕ್ಕಾದ ಫಿಸಿಕಲ್ ಲಾಸ್ 90 ದಶಲಕ್ಷ ಡಾಲರ್ನಿಂದ ಹಿಡಿದು 250 ದಶಲಕ್ಷ ಡಾಲರ್. ಅಂದ್ರೆ ಇದೇ 2,100 ಕೋಟಿ ರೂಪಾಯಿಗೂ ಹೆಚ್ಚು. ಇದಲ್ಲದೆ ಹೊರಗೆ ನಾಶವಾದ ಹಾಸ್ಟೆಲ್ ಬಿಲ್ಡಿಂಗ್ ಸೇರಿದಂತೆ ಸುತ್ತಮುತ್ತ ಕಟ್ಟಡಗಳಿಗೆ ಆದ ಹಾನಿ ಪ್ರಮಾಣವು ಗಣನೆಗೆ ತೆಗೆದುಕೊಳ್ಳಬೇಕಿದೆ. ಇವೆಲ್ಲವನ್ನ ಕೂಡಿದ್ರೆ ವಿಮಾ ಕಂಪನಿಗಳು ಕೊಡಬೇಕಾದ ವಿಮಾ ಪರಿಹಾರ 2,400 ಕೋಟಿ ರೂಪಾಯಿ ದಾಟಲಿದೆ. ಗಗನಕ್ಕೇರುತ್ತಿದೆ ವಿಮಾ ಪರಿಹಾರ ಋಣ. 2,400 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಹಣ ಅನ್ವಯ ಈಗ ಪ್ರತಿ ಪ್ರಯಾಣಿಕರಿಗೂ 1.28.821 ಎಸ್ಟಿಆರ್ ಅಂಕ ಇದೆ. ಅಂದ್ರೆ ಇದನ್ನ ಡಾಲರ್ ಲೆಕ್ಕದಲ್ಲಿ ಕನ್ವರ್ಟ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ 1.71 ಲಕ್ಷ ಅಮೆರಿಕನ್ ಡಾಲರ್ ಪರಿಹಾರ ಕೊಡಬೇಕಿದೆ. ಅಂದ್ರೆ ಭಾರತೀಯ ರೂಪಾಯಿ ಮೌಲ್ಯದಲ್ಲಿ ಸಾವನ್ನಪ್ಪಿದ ಪ್ರತಿ ಪ್ರಯಾಣಿಕರಿಗೂ 1.47 ಕೋಟಿ ರೂಪಾಯಿ ಪರಿಹಾರ ಲೆಕ್ಕ. ಅಂದ್ರೆ 242 ಪ್ರಯಾಣಿಕರಿಗೆ 354 ಕೋಟಿ ರೂಪಾಯಿಗೂ ಹೆಚ್ಚು ಪರಿಹಾರ. ಸದ್ಯದ ಅಂದಾಜಿನ ಪ್ರಕಾರ ವಿಮಾನಕ್ಕಾದ ಫಿಸಿಕಲ್ ಲಾಸ್ 90 ದಶಲಕ್ಷ ಡಾಲರ್ನಿಂದ ಹಿಡಿದು 250 ದಶಲಕ್ಷ ಡಾಲರ್. ಅಂದ್ರೆ ಇದೇ 2,100 ಕೋಟಿ ರೂಪಾಯಿಗೂ ಹೆಚ್ಚು.
ಇದಲ್ಲದೆ ಹೊರಗೆ ನಾಶವಾದ ಹಾಸ್ಟೆಲ್ ಬಿಲ್ಡಿಂಗ್ ಸೇರಿದಂತೆ ಸುತ್ತಮುತ್ತ ಕಟ್ಟಡಗಳಿಗೆ ಆದ ಹಾನಿ ಪ್ರಮಾಣವು ಗಣನೆಗೆ ತೆಗೆದುಕೊಳ್ಳಬೇಕಿದೆ. ಇವೆಲ್ಲವನ್ನ ಕೂಡಿದ್ರೆ ವಿಮಾ ಕಂಪನಿಗಳು ಕೊಡಬೇಕಾದ ವಿಮಾ ಪರಿಹಾರ 2,400 ಕೋಟಿ ರೂಪಾಯಿ ದಾಟಲಿದೆ. ಗಗನಕ್ಕೇರುತ್ತಿದೆ ವಿಮಾ ಪರಿಹಾರ ಋಣ. 2,400 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಹಣ ಅನ್ವಯ ಈಗ ಪ್ರತಿ ಪ್ರಯಾಣಿಕರಿಗೂ 1.82.821 ಎಸ್ಟಿಆರ್ ಅಂಕ ಇದೆ. ಅಂದ್ರೆ ಇದನ್ನ ಡಾಲರ್ ಲೆಕ್ಕದಲ್ಲಿ ಕನ್ವರ್ಟ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ 1.71 ಲಕ್ಷ ಅಮೆರಿಕನ್ ಡಾಲರ್ ಪರಿಹಾರ ಕೊಡಬೇಕಿದೆ. ಅಂದ್ರೆ ಭಾರತೀಯ ರೂಪಾಯಿ ಮೌಲ್ಯದಲ್ಲಿ ಸಾವನ್ನಪ್ಪಿದ ಪ್ರತಿ ಪ್ರಯಾಣಿಕರಿಗೂ 1.47 ಕೋಟಿ ರೂಪಾಯಿ ಪರಿಹಾರ ಲೆಕ್ಕ. ಅಂದ್ರೆ 242 ಪ್ರಯಾಣಿಕರಿಗೆ 354 ಕೋಟಿ ರೂಪಾಯಿಗೂ ಹೆಚ್ಚು ಪರಿಹಾರ. ಸದ್ಯದ ಅಂದಾಜಿನ ಪ್ರಕಾರ ವಿಮಾನಕ್ಕಾದ ಫಿಸಿಕಲ್ ಲಾಸ್ 90 ದಶಲಕ್ಷ ಡಾಲರ್ನಿಂದ ಹಿಡಿದು 250 ದಶಲಕ್ಷ ಡಾಲರ್. ಅಂದ್ರೆ ಇದೇ 2,100 ಕೋಟಿ ರೂಪಾಯಿಗೂ ಹೆಚ್ಚು. ಇದಲ್ಲದೆ ಹೊರಗೆ ನಾಶವಾದ ಹಾಸ್ಟೆಲ್ ಬಿಲ್ಡಿಂಗ್ ಸೇರಿದಂತೆ ಸುತ್ತಮುತ್ತ ಕಟ್ಟಡಗಳಿಗೆ ಆದ ಹಾನಿ ಪ್ರಮಾಣವು ಗಣನೆಗೆ ತೆಗೆದುಕೊಳ್ಳಬೇಕಿದೆ. ಇವೆಲ್ಲವನ್ನ ಕೂಡಿದ್ರೆ ವಿಮಾ ಕಂಪನಿಗಳು ಕೊಡಬೇಕಾದ ವಿಮಾ ಪರಿಹಾರ 2,400 ಕೋಟಿ ರೂಪಾಯಿ ದಾಟಲಿದೆ. ಗಗನಕ್ಕೇರುತ್ತಿದೆ ವಿಮಾ ಪರಿಹಾರ ಋಣ. 2,400 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಹಣ ಅನ್ವಯ ಈಗ ಪ್ರತಿ ಪ್ರಯಾಣಿಕರಿಗೂ 1.82.821 ಎಸ್ಟಿಆರ್ ಅಂಕ ಇದೆ. ಅಂದ್ರೆ ಇದನ್ನ ಡಾಲರ್ ಲೆಕ್ಕದಲ್ಲಿ ಕನ್ವರ್ಟ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ 1.71 ಲಕ್ಷ ಅಮೆರಿಕನ್ ಡಾಲರ್ ಪರಿಹಾರ ಕೊಡಬೇಕಿದೆ. ಅಂದ್ರೆ ಭಾರತೀಯ ರೂಪಾಯಿ ಮೌಲ್ಯದಲ್ಲಿ ಸಾವನ್ನಪ್ಪಿದ ಪ್ರತಿ ಪ್ರಯಾಣಿಕರಿಗೂ 1.47 ಕೋಟಿ ರೂಪಾಯಿ ಪರಿಹಾರ ಲೆಕ್ಕ. ಅಂದ್ರೆ 242 ಪ್ರಯಾಣಿಕರಿಗೆ 354 ಕೋಟಿ ರೂಪಾಯಿಗೂ ಹೆಚ್ಚು ಪರಿಹಾರ. ಸದ್ಯದ ಅಂದಾಜಿನ ಪ್ರಕಾರ ವಿಮಾನಕ್ಕಾದ ಫಿಸಿಕಲ್ ಲಾಸ್ 90 ದಶಲಕ್ಷ ಡಾಲರ್ನಿಂದ ಹಿಡಿದು 250 ದಶಲಕ್ಷ ಡಾಲರ್. ಅಂದ್ರೆ ಇದೇ 2,100 ಕೋಟಿ ರೂಪಾಯಿಗೂ ಹೆಚ್ಚು. ಇದಲ್ಲದೆ ಹೊರಗೆ ನಾಶವಾದ ಹಾಸ್ಟೆಲ್ ಬಿಲ್ಡಿಂಗ್ ಸೇರಿದಂತೆ ಸುತ್ತಮುತ್ತ ಕಟ್ಟಡಗಳಿಗೆ ಆದ ಹಾನಿ ಪ್ರಮಾಣವು ಗಣನೆಗೆ ತೆಗೆದುಕೊಳ್ಳಬೇಕಿದೆ. ಇವೆಲ್ಲವನ್ನ ಕೂಡಿದ್ರೆ ವಿಮಾ ಕಂಪನಿಗಳು ಕೊಡಬೇಕಾದ ವಿಮಾ ಪರಿಹಾರ 2,400 ಕೋಟಿ ರೂಪಾಯಿ ದಾಟಲಿದೆ. ಗಗನಕ್ಕೇರುತ್ತಿದೆ ವಿಮಾ ಪರಿಹಾರ ಋಣ. 2,400 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಹಣ ಅನ್ವಯ ಈಗ ಪ್ರತಿ ಪ್ರಯಾಣಿಕರಿಗೂ 1.82.821 ಎಸ್ಟಿಆರ್ ಅಂಕ ಇದೆ. ಅಂದ್ರೆ ಇದನ್ನ ಡಾಲರ್ ಲೆಕ್ಕದಲ್ಲಿ ಕನ್ವರ್ಟ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ 1.71 ಲಕ್ಷ ಅಮೆರಿಕನ್ ಡಾಲರ್ ಪರಿಹಾರ ಕೊಡಬೇಕಿದೆ. ಅಂದ್ರೆ ಭಾರತೀಯ ರೂಪಾಯಿ ಮೌಲ್ಯದಲ್ಲಿ ಸಾವನ್ನಪ್ಪಿದ ಪ್ರತಿ ಪ್ರಯಾಣಿಕರಿಗೂ 1.47 ಕೋಟಿ ರೂಪಾಯಿ ಪರಿಹಾರ ಲೆಕ್ಕ. ಅಂದ್ರೆ 242 ಪ್ರಯಾಣಿಕರಿಗೆ 354 ಕೋಟಿ ರೂಪಾಯಿಗೂ ಹೆಚ್ಚು ಪರಿಹಾರ. ಸದ್ಯದ ಅಂದಾಜಿನ ಪ್ರಕಾರ ವಿಮಾನಕ್ಕಾದ ಫಿಸಿಕಲ್ ಲಾಸ್ 90 ದಶಲಕ್ಷ ಡಾಲರ್ನಿಂದ ಹಿಡಿದು 250 ದಶಲಕ್ಷ ಡಾಲರ್. ಅಂದ್ರೆ ಇದೇ 2,100 ಕೋಟಿ ರೂಪಾಯಿಗೂ ಹೆಚ್ಚು. ಇದಲ್ಲದೆ ಹೊರಗೆ ನಾಶವಾದ ಹಾಸ್ಟೆಲ್ ಬಿಲ್ಡಿಂಗ್ ಸೇರಿದಂತೆ ಸುತ್ತಮುತ್ತ ಕಟ್ಟಡಗಳಿಗೆ ಆದ ಹಾನಿ ಪ್ರಮಾಣವು ಗಣನೆಗೆ ತೆಗೆದುಕೊಳ್ಳಬೇಕಿದೆ. ಇವೆಲ್ಲವನ್ನ ಕೂಡಿದ್ರೆ ವಿಮಾ ಕಂಪನಿಗಳು ಕೊಡಬೇಕಾದ ವಿಮಾ ಪರಿಹಾರ 2,400 ಕೋಟಿ ರೂಪಾಯಿ ದಾಟಲಿದೆ.